ಇದೆಲ್ಲ ಗ್ರಾಫಿಕ್ಸು. ಸಾಕು ಸುಮ್ಮನಿರ್ಲ ಮೂದೇವಿ. ನಾನು ನಿನ್ನ ಹಾಲು ಕುಡಿಯೋ ಕರ ಅಂತ ಅನ್ಕೊಂಡಿದ್ದೆ, ನೀನು ಈ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ಯಾ? ಅತ್ಯಮ್ಮ ನಾನು ಹೇಳ್ತಾ ಇರ್ಲಿಲ್ವಾ, ನಾನು ಫೋನ್ ಮಾಡ್ದಾಗೆಲ್ಲ ಯಾವ್ದೋ ಹುಡುಗಿ ಧ್ವನಿ ಕೇಳಿಸ್ತದೆ ಅಂತ. ಈಗ ಅದು ತೆಟ್ಟ ಆಗೋಯ್ತು. ಅತ್ಯಮ್ಮ ಇಷ್ಟೆಲ್ಲ ಆದ್ಮೇಲೆ ಇವ್ರ ತವ ಏನ್ ಮಾತು ನಡಿ ಮೂರ್ ಗಂಟೆಗೆ ಅಮ್ಮ ಪುಟ್ಮಲಿ ನನ್ನ ಮಾತು ಕೇಳಮ್ಮೆ, ಇದ್ರಲ್ಲಿ ನಂದು ಯಾರು ತಪ್ಪಿಲ್ಲ. ಆಯನ್ನೇ ಹುಡುಕೊಂಡು ಅಟ್ಟಿಗೆ ಬಂದಿದ್ದ. ಸಾಕು ಸುಮ್ಮನಿರ್ಲ. ಕೋಣ ಹಸುನ ಹುಡ್ಕೊಂಡು ಹೋದ್ರು ಒಂದೇಯ, ಹಸು ಕೋಣನ ಹುಡ್ಕೊಂಡು ಬಂದ್ರು ಒಂದೇಯ. ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಗೌಡ್ರೆ ಪುಟ್ಟಮಲ್ಲಿ ಅವರೇ, ಆ ಹುಡುಗಿ ಬಂದ್ಲು ಅನ್ಸುತ್ತೆ. ಗೌಡ್ರು ಹೇಳ್ತಿರೋದು ನಿಜನೋ ಸುಳ್ಳು ಅಂತ ಗೊತ್ತಾಗಬೇಕು ಅಂದರೆ ಅವಳನ್ನೇ ಕೇಳಬೇಕು. ಒಂದು ಕೆಲಸ ಮಾಡಿ, ನೀವೆಲ್ಲ ಬಚ್ಚಿಟ್ಕೊಳ್ಳಿ, ನಿಜ ಏನು ಅಂತ ಅವಳ ಬಾಯಲ್ಲೇ ಹೇಳಿಸ್ತೀನಿ. ಜಾನಿ ಅವರೇ, ಇದು ತಗೊಳ್ಳಿ ನಿಮ್ಮ ದುಡ್ಡು. ಆ್ಯಕ್ಚುಲಿ ಅವತ್ತೇನೋ ಅರ್ಜೆಂಟ್ ಕೆಲಸ ಇತ್ತು ಅಂತ ಈ ದುಡ್ಡಿಗೋಸ್ಕರ ನೀವು ಹೇಳಿದ ಕೆಲಸಕ್ಕೆ ಒಪ್ಕೊಂಡೆ. ಆದರೆ ಪಾಪ ಇದರಿಂದ ಏನು ಗೊತ್ತಿಲ್ದಿರೋ ಈ ಗೌಡ್ರ ಸಂಸಾರ ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ತಗೊಳ್ಳಿ. ಏನ್ರಿ ಹೇಳ್ತಿದ್ರಾ? ನನಗೂ ಈ ದುಡ್ಡು ಯಾವುದೇ ಸಂಬಂಧ ಇಲ್ಲ. ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಜಾನಿ ಅವರೇ, ನಾಟಕ ಸಾಕು. ನೀವು ಹೀಗೆ ನಾಟಕ ಮಾಡ್ತಿದ್ರೆ ನಿಮ್ಮ ಹೆಂಡ್ತಿನೂ ಮನೆಯವ್ರನ್ನೆಲ್ಲ ಕರೆಸ್ಬಿಟ್ಟು ನಿಮ್ಮ ಮಾನ ಮರ್ಯಾದೆಲ್ಲ 3 ಕಾಸಿಗೆ ಹರಾಜ್ ಹಾಕ್ಬಿಡ್ತೀನಿ. ತಗೊಳ್ರಿ. ಬನ್ನಿ ಇಲ್ಲಿ. ಜಗನ್ ಅವ್ರೆ, ನೀವ್ ಹಿಂಗ್ ಮಾಡ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜಾನಿ ಯಾಕೆ ಹೀಗೆ ಮಾಡಿದ್ರಿ? ನಿಮ್ಗೆ ಯಾಕೆ ಬಂತು ಇಂಥ ಬುದ್ಧಿ? ಲೇ ನಾಲಾಯ್ಕು, ನೀನ್ ಏನು ಕೆಲಸ ಮಾಡ್ದೆ ಸುಮ್ಮನೆ ಅಟ್ಟಿಲೇ ಕುತ್ಕೊಂಡಿರ್ತೀಯ ಅಂತ ಅನ್ಕೊಂಡಿದ್ದೆ. ಬೇರೆಯವ್ರ ಸಂಸಾರನ ಚೆನ್ನಾಗಿ ಹಾಳು ಮಾಡ್ತೀಯ. ಅವಯ್ ನಾನು ಅಂಥವನಲ್ಲ ಅಂತ ಹೇಳಲಿಲ್ವಾ? ಆದ್ರೂ ನೀವೆಲ್ಲ ಸೇರ್ಕೊಂಡು ಈ ಶ್ರೀರಾಮಚಂದ್ರ ಗೌಡ್ರ ಮೇಲೆ ಅನುಮಾನ ಪಟ್ಬಿಟ್ರಿ. ಗೌಡ್ರೆ, ನಿಮ್ಮೆಲ್ಲ ಅನುಮಾನ ಪಟ್ಟಿದ್ದಕ್ಕೆ ಸಾರಿ. ಮಧುರ ಅವ್ರೆ, ಈ ಅಣ್ಣಪ್ಪನವ್ರು ಮಾಡೋ ಕೆಲ್ಸಕ್ಕೆ ನೀವ್ಯಾಕೆ ಸಾರಿ ಕೇಳಿರಿ? ಇನ್ನೇನ್ ಮಾಡ್ಲಿ, ಇಂಥವ್ರನ್ನ ಕಟ್ಕೊಂಡಿದ್ದ ತಪ್ಪಿಗೆ ಸಾರಿ ಕೇಳಲೇಬೇಕಲ್ಲ. ದನಕಾಯವನೆ, ನಾನು ಅಷ್ಟೇ ಕಲ್ಲ, ನಿನ್ನನ್ನು ಸುಮ್ಮನೆ ತಪ್ಪು ತಿಳ್ಕೊಂಡ್ಬಿಟ್ಟೆ. ಹೋಗ್ಲಿ ಬಿಡವ, ನೀನ್ ಬೈಯೋದು ಅಷ್ಟ, ನಂಗೇನು ಬೇಜಾರಾನಿಲ್ಲ. ಪುಟ್ಟಮಲ್ಲಿ ಅವರೇ, ಎಲ್ರೂ ತರ ನೀವು ನನ್ನನ್ನು ತಪ್ಪು ತಿಳ್ಕೊಂಡ್ಬಿಟ್ರ? ನಾನು ಇಷ್ಟೆಲ್ಲ ಮಾಡಿದ್ದು ನಿಮ್ಗೋಸ್ಕರನೇ. ಮಕ್ಕದ ಮೇಲೆ ಹೊಡೆದು ಬಿಡ್ತೀನಿ. ಸಂಸಾರ ಹೊಡೆಯೋ ಕೆಲಸ ಮಾಡ್ಬಿಟ್ಟು ಅದನ್ನ ನಿಮ್ಗೋಸ್ಕರ ಬೇರೆ ಮಾಡ್ದಿ ಅಂತ ಹೇಳಿರ್ಯಾ? ಆಮೇಲೆ ಪುಟ್ಮಲಿ ಇನ್ನೂ ಅಲ್ಲೇ ನಿಂತಿದೆಯಲ್ಲ, ಬಂದೊಂದು ಬಿಡು. ಅದಕ್ಕೆ ಹೇಳೋದು ಅಣ್ಣಪ್ಪನವ್ರ ಮಾತನ್ನ ನಂಬೇಡಿ ಅಂತ. ಪುಟ್ಟಮಲ್ಲಿ ಅವರೇ, ನಾನು ಹೇಳೋದೊಂದು ಸ್ವಲ್ಪ ಕೇಳಿ. ನೀವು ಮನೇಲಿ ಇಲ್ದೇ ಇದ್ದಾಗ ಗೌಡ್ರು ದಾರಿ ತಪ್ಪಾರ್ದು ಅಂತ ಆ ಹುಡುಗಿನ ನಾನೇ ಕಳಿಸಿದ್ದು. ಚಂದನ್ ಅವ್ರೆ, ನೀವ್ ಏನ್ ಹೇಳ್ತಾ ಇದ್ದೀರಾ ನಂಗೆ ಅರ್ಥ ಆಯ್ತಿಲ್ಲ. ನೀವು ಗೌಡ್ರ ಜೊತೆ ಚೆನ್ನಾಗಿರ್ಬೇಕು, ನಿಮ್ಗೆ ಅನ್ಯಾಯ ಆಗ್ಬಾರ್ದು. ಆದಷ್ಟು ಬೇಗ ನಿಮ್ಮನ್ನ ಇಲ್ಲಿ ಕರ್ಸ್ಕೋಬೇಕು ಅಂತ ಈ ರೀತಿ ನಾಟಕ ಆಡ್ಬಿಟ್ಟೆ. ಇಷ್ಟೊತ್ತು ನನ್ನ ಹಿಂದೆ ಡಾನ್ಸ್ ಮಾಡ್ತಿದ್ರಾ? ಮಧುರ ಅವ್ರೆ, ನೀವು ಕುಣಿತಿದ್ರಲ್ಲ, ಅದಕ್ಕೆ ನಾನು ಕುಣಿದು ಬಿಟ್ಟಿ. ನಾನು ಕುಂಟೆಬಿಲ್ಲೆ ಆಡ್ತೀನಿ, ನೀವು ಆಡ್ತೀರಾ? ಕುಂಟೆ ಬಿಲ್ಲ ಏನ್ ಮಧುರ ಅವ್ರೆ, ನೀವು ಮರ್ಕೋತಿ ಆಡ್ರ ಅದಕ್ಕೂ ಸೇರ್ಕೊಂಡ್ಬಿಡ್ತೀನಿ. ಹಾಗಾದ್ರೆ ನಾನು ಗುಂಡಿ ತೋಡ್ತೀನಿ, ಮಣ್ಣು ಹಾಕ್ತೀರಾ? ಮಧುರ ಅವ್ರಿ, ಯಾನಿ ಪಟ್ಟಿ ಕರೆಕ್ಟಾಗಿ ಹೇಳ್ಬಿಟ್ರಿ. ನಾನು ಯಾವಾಗ್ಲೂ ಕರೆಕ್ಟಾಗೇ ಹೇಳ್ತೀನಿ, ಆದ್ರೆ ಸ್ವಲ್ಪ ಚೇಂಜು. ನಾನು ಗುಂಡಿ ತೋಡ್ತೀನಿ, ನೀವು ಅದ್ರೊಳಗಡೆ ಮಲ್ಕೊಂಡು ಮಣ್ಣು ಹಾಕೊಳ್ಳಿ. ಮಧುರ ಅವ್ರೆ, ಯಾಕಿಂತ ಮಾತಾಡ್ರಿ? ಬದುಕಿ ಬಾಳ್ಬೇಕಾ ಟೈಮಲ್ಲಿ ಬೆಂಕಿ ಹಚ್ಚ ಮಾತಾಡ್ತಾ ಇದಾರೆಲ್ಲ. ಮತ್ತಿನ್ನೇನ್ ಗೌಡ್ರೆ, ರೋಡಲ್ಲಿ ನನ್ನ ಹಿಂದೆ ನಿಂತ್ಕೊಂಡು ಡಾನ್ಸ್ ಮಾಡ್ತಿದ್ರೆ ನೋಡಿದ ಜನ ಎಲ್ಲ ಏನ್ ಅನ್ಕೋತಾರೆ? ಅಯ್ಯೋ, ಜನಗಳ ಬುಟಾಕಿ ಮಧುರ ಅವ್ರೆ, ಅವ್ರ ದೃಷ್ಟಿಲಿ ಉಂಡ್ರು ತಪ್ಪು, ಉಣ್ಸಿದ್ರು ತಪ್ಪು, ಅದನ್ನೆಲ್ಲ ಬುಟಾಕಿ. ಈಗ ನೀವು ಇಪ್ಪಟ್ಟಿ ಖುಷಿಯಾಗಿದ್ದಾರಲ್ಲ, ಅದು ಯಾಕೆ ಹೇಳಿ? ಗೌಡ್ರೆ, ಇವತ್ತು ನನ್ನ ಗ್ರೂಮಿಂಗ್ ಕ್ಲಾಸ್ಗೆ 25 ಜನ ಅಡ್ಮಿಟ್ ಆದ್ರು. ಆ ಖುಷಿಗೆ ಕ್ಲಾಸಲ್ಲಿ ಡಾನ್ಸ್ ಮಾಡಕ್ಕಾಗದೆ ರೋಡಲ್ಲಿ ಬಂದು ಡಾನ್ಸ್ ಮಾಡ್ತಿದ್ದೀನಿ. ಮಧುರ ಅವ್ರೆ, ನನಗೂ ಶಾನೆ ಖುಷಿ ಆಯ್ತದೆ. ಬನ್ನಿ, ಇದೇ ಖುಷಿಗೆ 1 ಲೀಟರ್ ಕಬ್ನಾಲ್ಗೆ 2 ಪೈಪ್ ಹಾಕಂಗ್ ಕುಡಿದ್ಬಿಡು. ಕಾಫಿ ಗಿಫಿ ಕುಡಿಯೋ ಬನ್ನಿ ಅಂದಿ. ನಮ್ಮನೆಗೆ ಬನ್ನಿ, ಸ್ಪೆಷಲ್ ಕಾಫಿ ಮಾಡ್ಕೊಡ್ತೀನಿ. ಹಾಗೆ ಪುಟ್ಮಲ್ಲನ್ನ ಕರ್ಕೊಂಬಂದ್ಬಿಡಿ. ಇದು ಬ್ಯಾಡವಾಗಿತ್ತು. ಏನಂದ್ರೆ? ನೀವು ಹೇಳೋದ್ಮೇಲೆ ಬಂದೇ ಬರ್ತೀವಿ ಅಂದಿ. ಓಕೆ, ಬಾಯ್ ಬಾಯ್. ಬಾಯ್. ಅಯ್ಯೋ ಅಯ್ಯೋ, ಹೊಡಿಬೇಡ ನಿಲ್ಸೆ. ಅಯ್ಯೋ ಅಯ್ಯೋ, ಹೊಡಿಬೇಡ ನಿಲ್ಸೆ, ನಿಲ್ಸೆ. ಯಾಕೆ ನನ್ನ ಹಿಂಗ್ ಹೊಡಿತಾ ಇದ್ಯಾ? ನನಗೆ ಅನ್ನತ ನನಗೆ ಪ್ರಶ್ನೆ ಗೊತ್ತಾನೆ ನಿನ್ಗೆ? ಮೂದೇವಿ, ತೆಗೆದ್ ಬಿಟ್ಟ ಅಂತ ಅಂದ್ರೆ ಪ್ರೆಸ್ಟೀಜ್ ಅಲ್ಲ, ಅದ್ರ ಮೇಲೆ ವೆಯ್ಟ್ ಕಿತ್ಕೊಂಡು ಹೋಗ್ಬಿಡ್ಬೇಕು. ದಿನ ನೀನು ಕೂಡ ಸಾಯೋದಲ್ದೆ ನನ್ನನ್ನ ಸಾಯಿಸ್ತಿದ್ಯಾ. ಈ ಸುಖಕ್ಕೆ ಯಾಕೋ ಬೇಕಿತ್ತು ನಿನಗೆ ಹೆಂಡತಿ? ಕುಡಿಯ ಕಾಸಿಲ್ದಿರ್ಬೇಕ, ತಾಳಿ ಮಾರಾದ್ರೂ ಕುಡಿಬೋದಲ್ಲ, ಅದಕ್ಕೆ ಕಣ. ಅಲ್ಲಿ ನೋಡಿ ಗೌಡ್ರೆ, ಗಂಡ ಹೆಂಡತಿ ಹೇಗ್ ಜಗಳ ಆಡ್ತಿದ್ದಾರೆ. ಮಧುರ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಬನ್ನಿ ಎಟ್ಟಿಗೆ ಹೋಗೋ. ಗೌಡ್ರೆ, ರೋಡಲ್ಲಿ ಕುಡ್ಕ ತನ್ನ ಹೆಂಡತಿಗೆ ಬೈತಿದ್ರು, ನೋಡ್ಕೊಂಡು ಸುಮ್ಮನೆ ಹೋಗೋಣ ಅಂತಿದ್ದೀರಾ? ಇನ್ನೇ ನಾವು ಕುಡ್ಕೊಂಡು ಕಂಪ್ನಿ ಕೊಡೋ ಅಂದಾರ್ಯಾ? ಮಾತು ಸಾಕು, ಜಗಳ ನಿಲ್ಸೋಣ ಬನ್ನಿ.
ಮಧುರ ಆ ಕುಡ್ಕುಲ್ ಸವಾಸ ಬೇಡ ಅಂದ್ರೂ ಹೋಯ್ತಾವ್ರಲ್ಲಪ್ಪ. ಕೊಡದೇ ರೀತಿ ಹೆಂಡತಿಗೆ ಬೈತಿದ್ರಲ್ಲ ನಿಮಗೇನು ಅನ್ಸಲ್ವಾ? ಅನ್ನಿಸ್ತಿದೆ ಮೇಡಮ್. ಇಲ್ಲ ಫುಲ್ ಬಾಟ್ಲು ಕರ್ಕೊಂಬಂದು ಮೂದೇವಿ ನಿನಗೆ ಆಪತ್ ಬಂದು ಚಾಪಲ್ ಸುತ್ಕೊಂಡು ಹೋಗ. ನೋಡಿ ಮೇಡಮ್ ಹಿಂಗೆ ಮಾತಾಡ್ತಾನೆ. ದುಡ್ತಿರೋ ದುಡ್ಡೆಲ್ಲ ಕುಡ್ದು 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 ಹಾಳು ಮಾಡ್ತಾನೆ. ನಿಮ್ಮ ಮಟ್ಟಿ ಊಟಕ್ಕೆ ವಡ ಪಾಯಸ ಮಾಡ ನೋಡ್ಕೊಳಕ ನಮ್ಮೆಲ್ಲ ಯಾಕೆ ಮದುವೆ ಮಾಡ್ಕೋಬೇಕು? ಬಾರ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ. ಬಾರ್ ಬ್ಯಾಲೆನ್ಸ್ ಜಾಸ್ತಿ ಇದ್ರೆ ಯಾಕೆ ಮದುವೆ ಆದ್ರಿ? ವರದಕ್ಷಿಣೆಯಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಮೇಡಮ್. ಇವ್ರು ಇಂತ ಕುಡ್ಕ ಅಂತ ಗೊತ್ತಿದ್ಮೇಲೂ ವರದಕ್ಷಿಣೆ ಕೊಟ್ಟು ಯಾಕೆ ಮದ್ವೆ ಆದ್ರಿ? ಅಲ್ಲ ಎಕ್ಸ್ಕ್ಯೂಸ್ ಮಿ ಮೇಡಮ್, ನಾನು ದಿನ ಕುಡಿಯೋದಿಲ್ಲ, ವಾರಕ್ಕೆ 7 ದಿನ ಕುಡಿಯೋದು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ವಾರದಲ್ಲಿರೋದು 7 ದಿನ. ಹೊಸ ಸರ್ಕಾರ ಬಂದ್ಮೇಲೆ ಬದಲಾಯಿಸ್ಬಿಟ್ರ? ಮುಂಚೆ 10 ದಿನ ಇತ್ತು. ಮಧುರ ಅವರೇ, ಈ ಕುಡುಕನ್ಗ ಬುದ್ಧಿ ಹೇಳೋದು ಒಂದೇ, ಬಂಡ ಮೇಲೆ ಬದನೆಕಾಯಿ ಬೆಳೆಯೋದು ಒಂದೇ. ಬನ್ನಿ ಎಷ್ಟಿಗೆ ಹೋಗೋಣ. ಇಲ್ಲ ಗೌಡ್ರ, ಇವ್ರು ನೋಡ್ತಿದ್ರೆ ಮನ್ಸಿಗೆ ತುಂಬಾ ನೋವಾಗ್ತಿದೆ. ಪಾಪ ಇಂಥ ಗಂಡನ ಜೊತೆ ಹೇಗ್ ಸಂಸಾರ ಮಾಡ್ತಿದಾರೋ. ಅದ್ ಯಾಕೆ ಕೇಳ್ತೀರಾ ಮೇಡಮ್, ಇವನಿಂದಾಗಿ ಜೀವನ ಮಾಡೋದೇ ಕಷ್ಟ ಆಯ್ತಿದೆ. ನೀವೇನು ಯೋಚನೆ ಮಾಡ್ಬೇಡಿ, ಇವ್ರನ್ನ ನನ್ ಜೊತೆ ಕಳಿಸ್ಕೊಡಿ. ಇವ್ರು ಕೊಡ್ತಾನ ನಾನ್ ಬಿಡಿಸ್ತೀನಿ. ಮಧುರ ಅವ್ರೆ, ನಿಮ್ಗೆ ಯಾಕೆ ಊರು ಸಾಬರಿ, ಬನ್ನಿ ಅಟ್ಟಿಗೆ ಹೋಗೋ. ಸುಮ್ನಿರಿ ಗೌಡ್ರೆ, ಇವ್ರು ಕೊಡ್ತಾನ ನಾನ್ ಬಿಡಿಸ್ತೀನಿ. ಈ ಮಧು ಒಂದ್ಸಲ ಡಿಸೈಡ್ ಮಾಡಿದ್ರೆ ಯಾರು ಸೂಸೈಡ್ ಮಾಡ್ಕೊಂಡ್ರು ಕೇರ್ ಮಾಡಲ್ಲ. ನಿಜವಾಗ್ಲೂ ಕೊಡ್ತಾವ ಬಿಡಿಸ್ತೀರಾ? ಗ್ಯಾರಂಟಿ ಬಿಡಿಸ್ತೀನಿ. ಬಿಡ್ತಿಲ್ಲ ಅಂದ್ರೆ ನಾನೇ ನಿಮ್ಗೆ ಕುಡಿಯೋದ್ರ ಕಲಿಸ್ಬಿಡ್ತೀನಿ. ಬನ್ನಿ, ಇದೇ ನಮ್ಮ ಮನೆ. ಮನೆ ಇದಕ್ಕಿಂತ ನಮ್ಮ ಬಾರ ಎಷ್ಟೋ ಚೆನ್ನಾಗಿರುತ್ತೆ. ಅದು ಯಾರು ಇವರು? ಅವ್ರನ್ನೇನ್ರಿ ಕೇಳ್ತೀರಾ? ನಾನು ಡಾಕ್ಟ್ರು. ಡಾಕ್ಟ್ರು ಅಂತೀರಾ, ಪೇಷಂಟ್ ಥರ ಇದ್ದೀರಾ? ಸಮಾಜನ ತಿದ್ದೋ ಡಾಕ್ಟ್ರು ಅಂದ್ರೆ ಕುಡ್ಕರಿ. ಮಧು, ಈ ಕುಡ್ಕನ್ನ ಯಾಕೆ ಕರ್ಕೊಂಬಂದೆ? ಜಾನಿ ಅದು ಇವ್ರು ದುಡ್ದಿದ್ ಹಣನೆಲ್ಲ ಕುಡ್ದು ಹಾಳು ಮಾಡ್ತಿದ್ರಂತೆ. ಇವ್ರ ಹೆಂಡತಿ ಗೊಳೋ ಅಂತ ಅಳ್ತಿದ್ರು. ಅವ್ರ ಕಷ್ಟ ನೋಡಕ್ಕಾಗ್ದೆ ಇವ್ರು ಕುಡ್ತಾನ್ ಬಿಡಿಸಿ ಒಳ್ಳೆ ಮನುಷ್ಯನಾಗ್ ಮಾಡ್ತೀನಿ ಅಂತ ಕರ್ಕೊಂಡ್ ಬಂದೆ. ಸಕ್ಸಸ್ ಆಗಲ್ಲ ಬಿಡಿ. ಅದು ನಿಂಗೆ ಮಾಡೋ ಕೆಲಸ ಇಲ್ಲ ಅಂದ್ರೆ ಒಂದು ಮನೆ ಅಲ್ಲ 2 ಮನೇಲಿ ಮುಸ್ರೆ ತಿಕ್ಕು, ಖರ್ಚು ಕಾಸಾದ್ರೂ ಸಿಗುತ್ತೆ. ಅದ್ ಬಿಟ್ಟು ಈ ರೀತಿ ಯೂಸ್ಲೆಸ್ ಕೆಲಸಗಳನ್ನೆಲ್ಲ ಮಾಡಬೇಡ. ನಾನು ಅಲ್ಲಿ ದುಡ್ದು ನಿಮಗ್ ಪಾಕೆಟ್ ಮನಿ ಕೊಡ್ಬೇಕಾ? ಜಾಸ್ತಿ ಮಾತ್ ಬೇಡ. ಈ ಮಧು ಒಂದ್ಸಲ ಡಿಸೈಡ್ ಮಾಡಿದ್ರೆ ಯಾರು ಸೂಸೈಡ್ ಮಾಡ್ಕೊಂಡ್ರು ಕೇರ್ ಮಾಡಲ್ಲ. ವೆರಿ ಗುಡ್ ಮೇಡಮ್. ಹಾಗಾದ್ರೆ ನನಗೆ ದಿನ ಫುಲ್ ಬಾಟ್ಲು ಕೊಡ್ಸೋದಕ್ಕೆ ಡಿಸೈಡ್ ಮಾಡ್ಬಿಡಿ. ಹಲೋ, ನಿಮ್ನ ಇಲ್ಲಿ ಕುಡ್ಸೋದಕ್ಕೆ ಕರ್ಕೊಂಡ್ ಬಂದಿಲ್ಲ, ಕುಡಿಯೋದನ್ನ ಬಿಡ್ಸೋದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಯಾಕ್ರೆ ಹೀಗ್ ನಗ್ತಿದ್ದೀರಾ? ಏನ್ ಮೇಡಮ್, ನೀವು ಆಡೋ ಮಾತಿಗೆ ನಗದೆ ನಾನು ಅಳಕ್ಕಾಗುತ್ತಾ? ಸಿಡ್ಲು ಹೊಡೆಯೋದನ್ನ ಬೇಕಾದ್ರೂ ತಪ್ಪಿಸ್ಬೋದು, ಆದ್ರೆ ನಾನು ಬಾಟ್ಲಿ ಹಿಡಿಯೋದನ್ನ ಮಾತ್ರ ತಪ್ಸಕ್ ಆಗೋದೇ ಇಲ್ಲ. ಮಧು, ಈ ಕುಡ್ಕು ನಮ್ಮ ಮನೆಗೆ ಕರ್ಕೊಂಡು ಬಂದು ನಿಮ್ದಿನ ಹಾಳು ಮಾಡ್ಬೇಕಿತ್ತಾ? ಜಾನಿ, ಮಕ್ಳು ಶುರುವಲ್ಲಿ ಸ್ಕೂಲ್ಗೆ ಹೋಗುವಾಗ ಅಳ್ತಾರೆ. ಹೋಗ್ತಾ ಹೋಗ್ತಾ ಮಿಸ್ ಮಿಸ್ ಅಂತ ಅವ್ರ ಹಿಂದೆನೆ ಸುತ್ತಲ್ವಾ? ಇದು ಹಾಗೆ. ಮೇಡಮ್, ನೀವು ತಿಳ್ಕೊಂಡಿರೋದು ತಪ್ಪು. ನಾನು ನಿಮ್ಮ ಹಿಂದೆ ಸುತ್ತಲ್ಲ. ಅಂದ್ರೆ ಇದೇ ನಿನ್ ಕೊನೆ ನಿರ್ಧಾರನಾ? ಹೌದು, ದಿಸ್ ಇಸ್ ಮೈ ಫೈನಲ್ ಡಿಸಿಷನ್. ಇದಕ್ಕೆ ನಾನು ಒಪ್ಲಿಲ್ಲ ಅಂದ್ರೆ? ನಾನು ನಿಮ್ಮ ಒಪಿನಿಯನ್ ಕೇಳ್ತಿಲ್ಲ, ಪರ್ಮಿಷನ್ ಕೇಳ್ತಿಲ್ಲ, ಆರ್ಡರ್ ಮಾಡ್ತಿದ್ದೀನಿ. ಬ್ರದರ್, ಗಂಡನ ಪರ್ಮಿಷನ್ ತಗೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಗಂಡ ಅಂದ್ರೆ ಭಯ ಭಕ್ತಿನೇ ಇಲ್ಲ. ಏಯ್, ಜಾಸ್ತಿ ಮಾತಾಡ್ತಿದ್ಯಾ? ಸಾರಿ ಬ್ರದರ್, ನಿನ್ನ ಮೈಂಡ್ ವಾಯ್ಸು ಆಗಿರ್ಬೋದು ಅಂತ ಅನ್ಕೊಂಡೆ. ನೀನು ಹೇಳೋದು ಸರಿ ಕಣ. ಬ್ರದರ್, ನಿನಗೊಂದು ಸತ್ಯ ಹೇಳ. ಏನದು? ಹೆಂಗ್ಸತ್ರ ಬೈಸ್ಕೊಳ್ಳೋ ಗಂಡಸು ಜಾತಿಗೆ ಅವಮಾನ. ನಿನ್ನ ಜಾಗದಲ್ಲಿ ಇದ್ದಿದ್ರೆ ನಾನು ಏನ್ ಮಾಡ್ತಿದ್ದೆ ಗೊತ್ತಾ? ಏನ್ ಮಾಡ್ತಿದ್ದೆ? ಮೀಸೆ ಬೋಳ್ಸಿ ಜಡೆ ಹಾಕೊಂಡ್ಬಿಡ್ತಿದ್ದೆ. ಏಯ್, ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರೆ ನಿನ್ನ ಇಲ್ಲೇ ತುಂಡ ಕತ್ತರಿಸಿ ಹಾಕ್ಬಿಡ್ತೀನಿ. ನೋಡಿದ್ಯಾ, ಸತ್ಯ ಕಹಿ ಅಂತ ಮತ್ತೆ ಪ್ರೂವ್ ಮಾಡ್ಬಿಟ್ಟೆ ನೀನು. ಹೋಗಿ ಉಪ್ಪಿನಕಾಯಿ ತಗೊಂಬ, ನಿನ್ನ ಆಕಾಶದಲ್ಲಿ ತೇಲಾಡುವಾಗ ಮಾಡ್ತೀನಿ. ಉಪ್ಪಿನಕಾಯಲ್ಲಿ ಹೇಗೋ ಆಕಾಶದಲ್ಲಿ ತೇಲಾಡಿಸ್ತೀಯಾ? ಇದ್ರ ಜೊತೆಗೆ ಉಪ್ಪಿನಕಾಯಿ ಇದ್ರೆ ಅದೇ ಪ್ಯಾರಾಚೂಟು. ಆಗಲ್ಲ ಮಧುರವ್ವ, ಸುಮ್ನೆ ಇದನ್ನೇ ಇವ್ನು ಹಿಂಗಾಗಿರೋದು. ಇವತ್ತು 2 ತೀರ್ಮಾನ ಆಗ್ಲೇಬೇಕು. ಆಗ್ಲೇಬೇಕು. ಏನು ತೀರ್ಮಾನ? ಏನ್ ತೀರ್ಮಾನಪ್ಪ? ನಂಗ್ ಗೊತ್ತಿಲ್ಲಪ್ಪ. ಅದ ನಾನು ಅಷ್ಟೊತ್ತಿಂದ ನೋಡ್ತೀನಿ. ಏನ್ 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 ಮಾಡಿ ನೀನು? ನಿಮ್ಮ ಅವ್ಗೆ ಫೋನ್ ಮಾಡ್ತೀನಿ.